ಕಾರ್ಪೊರೇಟರ್ ಪುತ್ರಿಯ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜೋಶಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ರಿಯಾಕ್ಟ್ ಮಾಡಿದ್ರು ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ನಾಯಕರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಜೋಶಿ ಅವರು ಒಂದು ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದಾನೇ ಇಂತಹ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಕೂಡ ಜೋಶಿ ಅವರು ಕಿಡಿಕಾರ್ತಾ ಇರುವಂತದ್ದು. ಕಿಮ್ಸ್ ಆಸ್ಪತ್ರೆಗೆ ನೇಹಾಳನ್ನ ಅಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರ ಜೊತೆ ಇವತ್ತು ಜೋಶಿ ಅವರು ಮಾತನಾಡಿದ್ದಾರೆ. ಸಾಂತ್ವನ ಕೂಡ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನ್ ಮಾತನಾಡಿದ್ರು ಜೋಶಿ ಅವರು ನೋಡ್ತಾ ಹೋಗೋಣ. ಶಾಂತವಾಗಿದ್ದಂಥ ವಾಣಿಜ್ಯ ನಗರಲ್ಲಿ ಇವತ್ತು ನೆತ್ತರದಿದೆ. ವಿದ್ಯಾರ್ಥಿ ಅನ್ನೋದು ನೋಡದೆ ಕ್ಯಾಂಪಸ್ ಒಳಗಡೆ ನುಗ್ಗಿ ಕೊಲೆ ಮಾಡಲಾಗಿರುವಂಥದ್ದು ನಿಜಕ್ಕೂ ಕೂಡ ಅಕ್ಷರಶಃ ಎಲ್ಲ ಜನತೆ ಬೆಚ್ಚಿ ಬಿದ್ದಿದೆ. ಸೊ ಈಗ ಮೃತದೇಹವನ್ನು ದರ್ಶನ ಮಾಡಲು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇಂಥ ಒಂದು ಘಟನೆ ಅದು ಹುಬ್ಬಳ್ಳಿಯಲ್ಲಿ ಇದು ಅತ್ಯಂತ ದೌರ್ಭಾಗ್ಯಪೂರ್ಣ ಮತ್ತು ದುರಂತಮಯವಾದಂತಹ ಘಟನೆ. ನೇಹಾ ಅನ್ನುವಂಥ ಹುಡುಗಿ ಹಿರೇಮಠ ಅಂಥೇಳಿ ಅವರು ಕಾರ್ಪೊರೇಟರ್ ಮಗಳು ನಿರಂಜನ್ ಹಿರೇಮಠ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. ನಮ್ಮ ವೈಯಕ್ತಿಕವಾಗಿ ನಮ್ಮೆಲ್ಲರ ಜೊತೆಗೆ ಸಂಬಂಧನೂ ಭಾಳ ಒಳ್ಳೆಯದಿತ್ತು ಅವ್ರದ್ದು ಇದೆ. ಅವ್ರ ಮಗಳು ನಮ್ಮ ಭಾಳ ಮನಸ್ಸಿಗೆ ನೋವಾಗಿದೆ. ಆದರೆ ಇದರಲ್ಲಿ ಒಂದು ಸಂಗತಿ ಹೇಳೋದು, ರಾಜ್ಯ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಮೊನ್ನೆ ರಂಜಾನ್ ದಿವಸ ಸಹಿತ ಅನೇಕ ಕಂಪ್ಲೇಂಟ್ ಬಂದಾವೆ. ಯಾರೂ ಆ್ಯಕ್ಷನ್ ತೊಗೊಂಡು ವೀಲಿಂಗ್ ಮಾಡಿದ್ದು ಅನೇಕರು ನೋಡ್ಯಾರ. ರಸ್ತೆಯಲ್ಲಿ ಹೋಗೋರಿಗೆ ತಲೆಗೆ ಹೊಡೆದು ಹೋಗೋದು, ಈ ಥರದ ಘಟನೆಗಳು ನಡೆದಾವೆ. ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ, ಅಪರಾಧಿಗಳಿಗೆ ಅನ್ನಿಸ್ತಾ ಇದೆ ಸರ್ಕಾರ ನಮ್ಮ ಪರವಾಗಿದೆ ಅಂತ. ತುಷ್ಟೀಕರಣದ ದೃಷ್ಟಿಯಿಂದ ನೋಡಿದರೆ ಅಲ್ಲಾಹು ಅಕ್ಬರ್ ಹೇಳಬೇಕು, ಜೈ ಶ್ರೀರಾಮ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಹೇಳ್ತಾರೆ. ಹನುಮಾನ್ ಚಾಲೀಸ್ ಪಠಿಸಿದವ್ರನ್ನ ಒಳಗೆ ಹಾಕ್ತಾರೆ. ರಾಹುಲ್ ಗಾಂಧಿ ಇದಕ್ಕೆಲ್ಲಕ್ಕೂ ಕಳಶ ಇಟ್ಟಂತೆ ರಾಹುಲ್ ಗಾಂಧಿ ಹೋಗಿ ಮುಸ್ಲಿಂ ಲೀಗಿನ ಧ್ವಜವನ್ನು ಮಾತ್ರ ಹಿಡಿದು, ಯಾವ ಮುಸ್ಲಿಂ ಲೀಗೇನು ದೇಶವನ್ನು ಮುಸ್ಲಿಂ ಸ್ಥಾಪಕ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಅಂತ ಡೈರೆಕ್ಟ್ ಆ್ಯಕ್ಷನ್ ಕಾಲ್ ಕೊಟ್ಟವರು. ಆ ಕಾಲದಲ್ಲಿ ದೇಶ ತುಂಡರಿಸೋದೇ ನಮ್ಮ ಧ್ಯೇಯ ಅಂತ ತೀರ್ಮಾನ ಮಾಡಿದವರು. ಹಿಂಸಾಚಾರದಲ್ಲೇ ನಂಬಿಕೆ ಇಟ್ಟವರು. ಅಂಥವ್ರ ಜೊತೆಗೆ ಅವ್ರದ್ದೇ ಧ್ವಜ ಮಾತ್ರ ತೆಗೆದುಕೊಂಡು ನಾಮಿನೇಷನ್ ಆಗ್ತಾರೆ ಅಂದ್ರೆ ಇಲ್ಲಿದ್ದ ಆ ಜನರಿಗೇನು ಅನ್ನಿಸ್ತದೆ? ಒಂದು ಕ್ಯಾಂಪಸ್ಸು, ಪ್ರತಿಷ್ಠಿತ ಕಾಲೇಜು, ಇದನ್ನು ಯಾವುದು ಲೆಕ್ಕಿಸದೆ ಹೋಗಿ ಒಂದು ಹತ್ಯೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಅನಿಸ್ತದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನೇಕ ಕಡೆ. ಯಾಕಂದರೆ ಈ ತುಷ್ಟೀಕರಣ ಯಾವಾಗ ಶುರು ಆಗ್ತದಲ್ಲ, ತುಷ್ಟೀಕರಣ ಮತ್ತು ಭ್ರಷ್ಟಾಚಾರ ಎಲ್ಲಿ ಇರ್ತದಲ್ಲ ಅಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇರುವುದಿಲ್ಲ. ಇದು ನನ್ನ ಫರ್ಮ್ ಬಿಲೀಫ್ ಇದು. ಯಾಕಂದ್ರೆ ಯಾರಿಗೋ ಒಬ್ರಿಗೆ ಅನ್ನಿಸ್ತು ನಮ್ಗೆ ರಕ್ಷಣೆ ಸಿಗ್ತದೆ, ಯಾಕಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಿದವರು ಅಂತ ನಮ್ಗೆ ರಕ್ಷಣೆ ಸಿಗ್ತದೆ ಅನ್ನೋಂಥ ಒಂದು ಬಲ ಇರ್ತದೆ. ಅವ್ರಿಗೆ ಏನೇ ಮಾಡಿದ್ರು ನಡೀತದೆ ಅಂತ. ಬಾರಾಕೂನ್ ಮಾಫ್ ಅಂತ ಹೇಳ್ತಾರೆ ಹಿಂದಿ ಒಳಗೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ, ಹಿಂದಿ ಒಳಗೆ ಬಾರಾಕೂನ್ ಮಾಫ್ ಅಂತ ಹೇಳ್ತಾರೆ. ಹಾಗಿದೆ ಇಲ್ಲಿ ಪರಿಸ್ಥಿತಿ. ಇದಕ್ಕೆ ನೇರವಾಗಿ ಸರ್ಕಾರದ ಈ ತುಷ್ಟೀಕರಣದ ರಾಜನೀತಿಯೇ ಕಾರಣ, ಭ್ರಷ್ಟಾಚಾರವೇ ಕಾರಣ. ಸರ್, ಇನ್ನು ಕೊನೆಯದಾಗ ಆರೋಪಿಗೆ ಈಗಾಗಲೇ ಆರೋಪಿ ಬಂಧನ ಆಗಿದೆ. ಆರೋಪಿಗೆ ಯಾವ ಶಿಕ್ಷೆ ಆಗಬೇಕು ಏನಂತ? ಆರೋಪಿಗೆ ನನ್ನ ಪ್ರಕಾರವಾಗಿ ಎಲ್ಲ ರೀತಿಯಿಂದ ಕಾನೂನು ರೀತಿಯ ಕುಣಿಕೆಯನ್ನು ಸರಿ ಮಾಡಿ ಆದಷ್ಟು ಶೀಘ್ರದಲ್ಲಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮಾಡಬೇಕು. ಏನೋ ಒಂದು ವ್ಯವಸ್ಥೆ ಮಾಡಿ ಗಲ್ಲು ಶಿಕ್ಷೆಯನ್ನು ಅಪರಾಧಿಗೆ ವಿಧಿಸ್ಬೇಕು. ಆವಾಗ ಸ್ವಲ್ಪ ಮಟ್ಟಿಗಾದರೂ ಭಯ ಬರ್ತದೆ. ಸರ್, ಇನ್ನು ಯಾರೂ ವಕಾಲತ್ತು ಕೂಡ ಹಾಕ್ಬಾರ್ದು ಅನ್ನೋದೊಂದು ಮನವಿ ಕೂಡ ಅನ್ನೋದು ಜೋರಾಗಿ ಕೇಳಿ ಬರ್ತಾ ಇದೆ ಅಂತ ಸಮಾಜದಲ್ಲಿ ತಲೆ ತೆಗೆಸುವಂಥ ಕೆಲಸ ಆಗಿದೆ. ಇವತ್ತು ಮತ್ತೊಮ್ಮೆ ರಾಜ್ಯ ಸರ್ಕಾರ ಇವತ್ತು ಸಾಬೀತು ಮಾಡ್ತಾ ಇದೆ. ಕಳೆದ ಅನೇಕ ವಿಧಾನಸಭಾ ಅಧಿವೇಶನ ನಡೆದಾಗೂ ಕೂಡ ನಾವೆಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ವಿ. ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಇವತ್ತು ಈ ಸರ್ಕಾರ ವಿಶೇಷವಾಗಿ ಯಾವಾಗಿಂದ 10 ತಿಂಗಳಿಂದ ಗೆದ್ದೈತಿ ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ನಮ್ಮ ಲೆಕ್ಕಕ್ಕೆ ಇವತ್ತು ಆದಂಥ ಕ್ಷಣ ನೋಡಿದರೆ ಇಮಿಡಿಯೇಟ್ ಪೊಲೀಸರಿಗೆ ಇಷ್ಟೊತ್ತಿಗೆ ಎನ್ಕೌಂಟರ್ ಮಾಡಿ ಅದನ್ನು ತಂದು ಇಲ್ಲಿಡುವಂಥ ಆಗಬೇಕಾಗಿತ್ತು. ಆದರೆ ಭಾಳ ದುರ್ದೈವ ಐತಿ. ಇವತ್ತು ಪೊಲೀಸರಿಗೂ ಕೂಡ ಕೈ ಕಟ್ಟಿ ಹಾಕುವಂಥ ಕೆಲಸವನ್ನು
ಸರ್ಕಾರ ಮಾಡ್ತಾ ಇದೆ ಅನ್ನೋಂಥದ್ದನ್ನು ನಾನು ಭಾಳ ಖೇದವನ್ನು ವ್ಯಕ್ತಪಡಿಸಿದ್ದೀನಿ. ಇಂಥ ವಿಷಯದಲ್ಲಾದರೂ ಕೂಡ ಸರ್ಕಾರ ಒಂದಿಷ್ಟು ಏನನ್ನುವಂಥ ಕಠಿಣ ನಿಲುವನ್ನು ತಳೆಯುವಂಥ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ಆಗಲೇ ನಾನು ಇನ್ನೂ ಬೆಳಗಾವಿಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ಬಂತು, SSK ಸಮಾಜದ ಒಂದು ಯುವತಿಯನ್ನು ಕೂಡ ಮತ್ತು ಅದೇ ಮುಸ್ಲಿಂ ಸಮಾಜದ ಹುಡುಗ ಲಾಜಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಕಡೆಯಿಂದ ಬಂದಿದ್ದು. ಮತ್ತೆ ನಾನು ಬರ್ತೀನಿ, ನನ್ನ ಗುಡ್ಡ ಬಂದು ಅಲನ್ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಹುಡುಗಿ ಅವಳಿಗೆ ಮುದ್ದಮ್ಮ ಯಾರು ಮಾಡಿದ್ದದ, ಆದ್ರೆ ನನ್ನ ಮಗು ಅಂತದಲ್ಲ. ನಿಜ ಹೇಳ್ತೀನಿ, ಎಲ್ಲರಿಗೂ ಗೊತ್ತೈತೆ ಸರ್, ಎಲ್ಲ ನನ್ನ ಫ್ರೆಂಡ್ ಸರ್ಕಲ್ಗೆ, ಈ ಉದ್ಯೋಗದವ್ರಿಗೆ ಎಲ್ಲರಿಗೂ ಗೊತ್ತೈತೆ. ನನ್ನ ಬಿಸ್ನೆಸ್ ಮ್ಯಾನ್ಸ್ ಆಕೆ ಹಂಗಲ್ಲ, ದಿಲ್ಲಿಯಿಂದ ಫೋನ್ ಬರೋದಾವ ಸರ್. ಆಕೆ ಅಷ್ಟು ಎಲ್ಲರೂ ಕೂಡ ಮಾತಾಡ್ತಾರೆ. ನಾವು ಹೋದಾಗೂ ಭೇಟಿಯಾಗಿ ಬರ್ತಿರ್ತೀವಿ ಫ್ಯಾಮಿಲಿ ಫ್ರೆಂಡ್, ಎಲ್ಲರೂ ನಾವು ಫೋನ್ ಮಾಡಾತಾರೆ. ಅಷ್ಟೊಂದು ಆತ್ಮೀಯ ನಮಗೆ ವಿಚಿತ್ರ ಐತಿ. ಏನಾರ ಇದ್ರೆ ನಮ್ಮ ಕೊಟ್ಟರೆ ಮಾತಾಡ್ಬೇಕು. ಹೆಂಗೆ ಸರ್ ಅರವಿಂದ್ ಸರ್, ನಾವಂತೂ ಈಗ ಯಾರನ್ನ ಹೆಣ್ಮಕ್ಳು ಎಸ್, ನೀವು ಕೂಡ ಗಮನಿಸ್ತಾ ಇದ್ದೀರಾ ಅವರ ಪೋಷಕರಿಗೆ, ಅಂದರೆ ನೇಹ ಇದ್ದಾಳಲ್ಲ, ಅವರ ಪೋಷಕರ ಜೊತೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇದ್ರು. ಸಮಾಧಾನ ಮಾಡುವಂತಹ ಕೆಲಸವನ್ನ ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು. ಜೊತೆಗೆ ಆರೋಪಿ ಯಾರಿದ್ದಾನಲ್ವಾ ಅವನಿಗೆ ನೇಣಿಗೆ ಹಾಕಬೇಕು, ಗಲ್ಲು ಶಿಕ್ಷೆಯನ್ನ ಕೂಡ ಕೊಡಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಈಗ ರಾಜ್ಯ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಆರೋಪವನ್ನ ಜೋಶಿ ಅವರು ಮಾಡ್ತಾ ಇದ್ದಾರೆ.